ಇನ್ನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಭವಿಷ್ಯ ಹೊಳೆನರಸೀಪುರ ಕೇಸ್ಗೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅವರು ಸಲ್ಲಿಸಿರುವಂತಹ ಜಾಮೀನು ಅರ್ಜಿ ಅನ್ನೋದರ ತೀರ್ಪು ಕೂಡ ಇವತ್ತು ಬರೋ ನಿರೀಕ್ಷೆ ಇದೆ. ಸೊ ಈಗಾಗಲೇ ಅವರಿಗೆ ಒಂದು ಕೇಸ್ನಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ, ಎರಡನೇ ಕೇಸ್ನಲ್ಲೂ ತಾತ್ಕಾಲಿಕ ರಿಲೀಫ್ ಸಿಗುತ್ತಾ ಈ ಪ್ರಶ್ನೆ ಇದೆ. ಇನ್ನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಜಾಮೀನು ಭವಿಷ್ಯ ಏನು ಅನ್ನೋದು ನಿರ್ಧರಿತವಾಗುತ್ತೆ. ಮುಖ್ಯ ಅರ್ಜಿಯ ತೀರ್ಪು ಪ್ರಕಟ ನ್ಯಾಯಾಧೀಶರ ಕಡೆಯಿಂದ ಆಗುತ್ತೆ. ರೇವಣ್ಣಗೆ ಜಾಮೀನು ಸಿಗುತ್ತಾ ಅಥವಾ ಮತ್ತೆ ಜೈಲು ಫಿಕ್ಸಾ? ಅಪಹರಣ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ರೇವಣ್ಣ ಅವರು ಆಚೆ ಇದ್ದಾರೆ. ಈಗ ಹೊಳೆನರಸೀಪುರ ಲೈಂಗಿಕ ಕಿರುಕುಳ ಪ್ರಕರಣದಲ್ಲೂ ಕೂಡ ಅವ್ರು ಆಚೆ ಬರ್ತಾರೆ ಅಂತ ನೋಡಿ. ಅದು ಕೇವಲ ಲೈಂಗಿಕ ಕಿರುಕುಳದ ಪ್ರಕರಣ ಮಾತ್ರ ಆಗಿಲ್ಲ. ಈಗ 376 ಹಾಕಿರೋದ್ರಿಂದ ಅದು ಅತ್ಯಾಚಾರದ ಪ್ರಕರಣ ಆಗಿ ರೂಪಾಂತರಗೊಂಡಿದೆ. ಹೀಗಾಗಿ ಅವರಿಗೆ ಬಂಧನದ ಭೀತಿ ಕೂಡ ಇದೆ. ಸೊ ರೆಗ್ಯುಲರ್ ಬೇಲನ್ನಂತೂ ಹಾಕೊಂಡಿದ್ದಾರೆ. ರೆಗ್ಯುಲರ್ ಬೇಲನ್ನ ಮಾನ್ಯ ಮಾಡುತ್ತಾ ಕೋರ್ಟ್ ಅನ್ನೋದು ಪ್ರಶ್ನೆ. ಎಚ್ ಡಿ ರೇವಣ್ಣಗೆ ಜಾಮೀನು ನೀಡದಂತೆ ವಾದವನ್ನ ಎಸ್ಪಿಪಿ ಅವರು ಅನೇಕ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ನ ಪ್ರಕರಣಗಳನ್ನೆಲ್ಲ ಮುಂದೆ ಇಟ್ಟು ಮಾಡಿದ್ರು. ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಅನ್ನ ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ಅವರು ಕೂಡ ಮಾಡಿದ್ರು. ಅವರು ಇದನ್ನ ಅತ್ಯಾಚಾರದ ಪ್ರಕರಣ ಅಂತ ಕನ್ಸಿಡರ್ ಮಾಡೋದಲ್ಲ, ಲೈಂಗಿಕ ದೌರ್ಜನ್ಯದ ಪ್ರಕರಣ ಅಂತ ಕನ್ಸಿಡರ್ ಮಾಡಬಹುದು ಅಂತ ಹೇಳಿದ್ರು. ಹಾಗೂ ದೂರಿನ ಪ್ರತಿ ಜೊತೆಗೆ ದಾಖಲಾಗಿರುವಂತಹ FIR ಹಾಗೂ ತನಿಖಾಧಿಕಾರಿಯ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡುವಂತೆ ಅನೇಕ ವಿಚಾರಗಳನ್ನು ಕೋರ್ಟ್ ಗಮನಕ್ಕೆ ತಂದರು, ಅಂದರೆ ಲೋಪದೋಷಗಳನ್ನು ತಂದರು. ಸೊ ಯಾರ ವಾದಕ್ಕೆ ಇವತ್ತು ಮನ್ನಣೆ ಸಿಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಮ್ಯಾಜಿಸ್ಟ್ರೇಟ್ 42ರ ನ್ಯಾಯಾಧೀಶರಿಂದ ಇಂದು ತೀರ್ಪು ಗೊತ್ತಾಗುತ್ತೆ. 42 ACMM ಕೋರ್ಟ್ನಲ್ಲಿ ಇವತ್ತು ತೀರ್ಪು ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಒಂದು ವೇಳೆ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕರೆ ಬಿಗ್ ರಿಲೀಫ್ ಅಂತ ಹೇಳ್ಬೋದು.